ಎಲ್ಲರಿಗೂ ನಮಸ್ಕಾರ. ಕೆಲವರಿಗೆ ನನ್ನ ಧ್ವನಿ ಪರಿಚಯ ಗೊತ್ತೇ ಇರುತ್ತೆ. ಆದರೆ ನನ್ನ ಚಾನಲ್ ಡಿಲೀಟ್ ಆಗಿರೋ ಕಾರಣ ಬೇರೆ ಚಾನಲ್ನಲ್ಲಿ ಅದೇ ಹೆಸರಿನಲ್ಲಿ ಪುನಃ ಪ್ರಯತ್ನಿಸುತ್ತಿದ್ದೇನೆ. ಸತತ ಪ್ರಯತ್ನವೇ ಸಾಧನೆಯ ಫಲ. ಬನ್ನಿ, ಇವತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ಭಾರತ ದೇಶದ ಕೇರಳ ರಾಜ್ಯದ ತಿರುವನಂತಪುರ ಎಂಬಲ್ಲಿದೆ. ದೇವಾಲಯದ ಮೂಲ ವಿಗ್ರಹವನ್ನು 1208 ಸಾಲಿಗ್ರಾಮಗಳ ಮೂಲಕ ತಯಾರು ಮಾಡಲಾಗಿದೆ. ಗರ್ಭಗುಡಿಯ ದೇವರನ್ನು ಕಾಣಲು 3 ದ್ವಾರಗಳ ಮೂಲಕ ದರ್ಶನ ಪಡೆಯಬೇಕಾಗುತ್ತದೆ. 2011ರಲ್ಲಿ ದೇವಾಲಯದ ಪಾಲನಾ ಮಂಡಳಿಗೆ ದೇವಾಲಯದ ನೆಲಮಾಳಿಗೆಯಲ್ಲಿ 6 ರಹಸ್ಯ ಕೊಠಡಿಗಳಿರುವುದನ್ನು ಗುರುತಿಸಿ ನೋಡಿರುತ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಆ ಕೋಣೆಗಳನ್ನು ತೆರೆಯಬೇಕಾಗಿ ಆದೇಶ ನೀಡಿದ್ದರಿಂದ ಸರ್ಕಾರವೇ ನೇಮಿಸಿದ ಅಧಿಕಾರಿ ಸಿಬ್ಬಂದಿಗಳು ಈ ಕೋಣೆಗಳಿಗೆ ABCDEF ಎಂದು ಹೆಸರಿಡುತ್ತಾರೆ. 6 ಕೋಣೆಗಳಲ್ಲಿ 5 ಕೋಣೆಯ ಬಾಗಿಲನ್ನು ತೆರೆದಾಗ ಅದರಲ್ಲಿ ಅಪಾರವಾದ ಸಂಪತ್ತು ಸಿಗುತ್ತದೆ. ಈ ಖಜಾನೆಯ ಮಾಹಿತಿಯ ಪ್ರಕಾರ ಅಲ್ಲಿ 3.5 ಅಡಿ ಎತ್ತರದ ಮಹಾವಿಷ್ಣುವಿನ ಚಿನ್ನದ ಪ್ರತಿಮೆ, ಈ ವಿಗ್ರಹದ ತುಂಬ ವಜ್ರಗಳು ಮತ್ತು ವೈಡೂರ್ಯಗಳು, 18 ಅಡಿ ಉದ್ದದ 500 kg ಶುದ್ಧ ಚಿನ್ನದ ಸರ, 36 kg ತೂಕದ ಚಿನ್ನದ ಶಾಲು, ವಜ್ರದಿಂದ ಅಲಂಕರಿಸಿದ 1200 ಚಿನ್ನದ ನಾಣ್ಯಗಳು, ಹಲವಾರು ಸರಗಳು, ಚಿನ್ನದ ಕಲಾಕೃತಿಗಳು, ಕಿರೀಟಗಳು, ನೆಕ್ಲೆಸ್ಗಳು, ವಜ್ರಗಳು, ಮಾಣಿಕ್ಯಗಳು, ನೀಲಮಣಿಗಳು, ರತ್ನದ ಕಲ್ಲುಗಳು, ಇತರೆ ಬೆಲೆ ಬಾಳುವ ಲೋಹದ ವಸ್ತುಗಳು, 30 kg ಚಿನ್ನದ ಉಡುಪುಗಳು, ಮುತ್ತು ರತ್ನಗಳಿಂದ ತುಂಬಿದ ತೆಂಗಿನಕಾಯಿ, ನೆಪೋಲಿಯನ್ ಕಾಲದ ನಾಣ್ಯಗಳು, 800 kg ತೂಕದ ಚಿನ್ನದ ನಾಣ್ಯಗಳು. ಇಲ್ಲಿ ಸಿಕ್ಕ ಒಂದೊಂದು ನಾಣ್ಯವು 2.7 ಕೋಟಿಗೂ ಅಧಿಕ ಬೆಲೆ ಬಾಳುತ್ತಂತೆ. 18 ಅಡಿ ಉದ್ದದ ಸಿಂಹಾಸನ, ಶುದ್ಧ ಚಿನ್ನದಿಂದ ಮಾಡಲಾದ 100 ಕುರ್ಚಿಗಳು, ಸಾವಿರಾರು ಚಿನ್ನದ ಪಾಟ್ಗಳು ಮತ್ತು ಜಾರ್ಗಳು. ಇವು ACDEF ಕೊಠಡಿಗಳಿಂದ ಸಿಕ್ಕ ಖಜಾನೆಯ ವರದಿಯಾಗಿದೆ. ಇವುಗಳ ಬೆಲೆ 90,000 ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಈ 5 ಕೊಠಡಿಗಳ ಕತೆ ಹೀಗಾದರೆ, B ಅನ್ನುವ 6ನೇ ಕೊಠಡಿ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಏಕೆಂದರೆ ಈ ಕೊಠಡಿಯ ಬಾಗಿಲನ್ನು ತೆರೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಬಾಗಿಲನ್ನು ನಾಗಬಂಧವನ್ನು ಹಾಕಿ ಮುಚ್ಚಿರುವುದರಿಂದ ಇದನ್ನು ತೆರೆಯುವುದು ಅಸಾಧ್ಯ ಎಂದು ಪಂಡಿತರು ಹೇಳಿದ್ದಾರೆ. ಆದರೆ ಈ 6ನೆಯ ರೂಮ್ನಲ್ಲಿ ಈಗ ಸಿಕ್ಕಿರೋ ಖಜಾನೆಯ 2 ಪಟ್ಟು ಹೆಚ್ಚು ಇದೆ ಎಂದು ಊಹಿಸಿದ್ದಾರೆ. ಈ ನಾಗಬಂಧ ತೆರೆಯುವುದು ಒಂದು ಸವಾಲಾಗಿದೆ. ಅಷ್ಟಕ್ಕೂ ಈ ನಾಗಬಂಧ ಅಂದರೆ ಏನು? ಪೂರ್ವ ಕಾಲದಲ್ಲಿ ದೇವಾಲಯ ಖಜಾನೆಗಳ ರಕ್ಷಣೆಗಾಗಿ ಈ ನಾಗಬಂಧವನ್ನು ಹಾಕ್ತಾ ಇದ್ರು. ನಾಗಬಂಧವನ್ನು ಹಾಕುವುದು ಸುಲಭವಾದ ಮಾರ್ಗವಲ್ಲ. ಕೆಲವು ವಿಷಪೂರಿತ ನಾಗರು ಹಾವುಗಳನ್ನು ಕರೆಸಿ ಬಂದಿ ಮಾಡಲಾಗುತ್ತಿದ್ದ ಪ್ರದೇಶಕ್ಕೆ ಕಳಿಸಿ ಅವುಗಳಿಗೆ ತಾಂತ್ರಿಕ ಮಾರ್ಗದಿಂದ ಶಕ್ತಿಗಳನ್ನು ತುಂಬಿ ಪ್ರತ್ಯೇಕ ದೇವಸ್ಥಾನ, ಪ್ರದೇಶ ಅಥವಾ ಖಜಾನೆಯ ರಕ್ಷಣೆಗೆ ನೇಮಿಸ್ತಾ ಇದ್ರು. ಈ ನಾಗಬಂಧ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದನ್ನು ಎಲ್ಲರಿಂದಲೂ ಹಾಕಲು ಸಾಧ್ಯವಿಲ್ಲ, ಹಾಗೆ ತೆರೆಯಲು ಕೂಡ ಸಾಧ್ಯವಿಲ್ಲ. ಪೂರ್ವ ಕಾಲದಲ್ಲಿ ಮಹಾನ್ ಸಿದ್ಧ ಪುರುಷರು ತಮ್ಮ ತಪೋಶಕ್ತಿಯನ್ನು ಧಾರೆ ಎರೆದು ಈ ನಾಗಬಂಧವನ್ನು ಹಾಕ್ತಿದ್ರಂತೆ. ಹಾಗೆಯೇ ಈ ನಾಗಬಂಧ ತೆರೆಯುವುದು ಅತ್ಯಂತ ಜ್ಞಾನ ಶಕ್ತಿಯುಳ್ಳ ಮಹಾನ್ ತಾಂತ್ರಿಕರಿಂದ ಮಾತ್ರ ಸಾಧ್ಯವಂತೆ. ಅವರಿಗೆ ನಾಗಬಂಧದ ಬಗ್ಗೆ ವಿಶೇಷವಾದ ಅಪಾರ ಜ್ಞಾನವಿರಬೇಕಂತೆ. ಶತಮಾನಗಳ ಹಿಂದೆ ಒಂದಾನೊಂದು ಕಾಲದಲ್ಲಿ ಕಶ್ಯಪ ಅನ್ನುವ ಒಬ್ಬ ಮಹರ್ಷಿಗೆ ಕದ್ರು ಮತ್ತು ವಿನುತ ಎಂಬ 2 ಮಡದಿಯರಿದ್ದರು. ವಿನುತಾಗೆ ಗರುಡ ಮತ್ತು ಅರುಣ ಎಂಬ ಮಕ್ಕಳಿದ್ದರು. ಆದರೆ ಕದ್ರುಗೆ ಹಲವು ವರ್ಷಗಳ ನಂತರ ತನ್ನ ಮೊಟ್ಟೆಗಳನ್ನು ನೀರಿನಲ್ಲಿ ರಕ್ಷಣೆ ಮಾಡಿದ ನಂತರ ಆ ಮೊಟ್ಟೆಗಳಿಂದ ಶೇಷ, ವಾಸುಕಿ, ಐರಾವತ, ಕಾರ್ಕೋಟಕ, ಧನಂಜಯ ಹೀಗೆ ನಾಗಸರ್ಪಗಳು ಜನ್ಮ ತಾಳುತ್ತವೆ. ಇದರಲ್ಲಿ ಹಿರಿಯವನಾದ ಶೇಷ ನನ್ನ ಆದಿಶೇಷ ಎಂದು ಕರೆಯುತ್ತಾರೆ. ಆದಿಶೇಷ ಮಹಾವಿಷ್ಣುವಿನ ಹಾಸಿಗೆಯಾದರೆ 2ನೇ ಮಗಳು ವಾಸುಕಿ ಶಿವನ ಕೊರಳಲ್ಲಿ ಆಭರಣವಾಗಿರುತ್ತೆ. ತಂದೆ ಒಬ್ಬನೇ ಆದರೂ ಸಹ
ತಾಯಿಯರು ಬೇರೆ ಬೇರೆಯಾಗಿರೋದ್ರಿಂದ ಹಾವುಗಳು ಮತ್ತು ಗರುಡಗಳು ವೈರಿಗಳಾಗ್ತಾರೆ ಮತ್ತು ಯಾವಾಗಲೂ ಕಾದಾಡುತ್ತಲೇ ಇರ್ತಾರೆ. ವಿನುತಾ ಮತ್ತು ಕದ್ರು ಇವರಿಬ್ಬರ ನಡುವೆ ನಡೆದ ಒಂದು ಪಂದ್ಯದಲ್ಲಿ ಸೋತು ಹೋದ ಗರುಡನ ತಾಯಿ ವಿನುತಾ ಕದ್ರುವಿನ ದಾಸಿಯಾಗಬೇಕಾಗಿರುತ್ತದೆ. ಈ ಕಾರಣದಿಂದಾಗಿಯೇ ಹಾವುಗಳು ಮತ್ತು ಗರುಡಗಳ ನಡುವೆ ವೈರತ್ವ ಉಂಟಾಗಿರುತ್ತೆ. ಇವುಗಳ ನಡುವಿನ ದ್ವೇಷವನ್ನೇ ಆಧಾರವಾಗಿಟ್ಟುಕೊಂಡು ಪೂರ್ವಿಕರು ನಾಗಬಂಧವನ್ನು ಹೇಗೆ ಹಾಕಬೇಕು ಎಂಬುದನ್ನು ಕಂಡುಕೊಂಡಿದ್ದಾರೆ. ಈ ನಾಗಬಂಧವನ್ನು ಹಾಕುವುದರಲ್ಲಿ ಈ ಕೇರಳದ ತಾಂತ್ರಿಕರು ಪೂರ್ವಕಾಲದಿಂದಲೂ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಆದರೆ ನಾಗಬಂಧ ಹಾಕುವುದು ಸುಲಭದ ಹಾದಿಯಲ್ಲ. ಮೊದಲಿಗೆ ಒಂದು ನಿಶ್ಚಿತ ಜಾಗದಲ್ಲಿ ಅಷ್ಟದಿಗ್ಬಂಧನ ಮಾಡಿ ವಿಷಪೂರಿತ ನಾಗರ ಹಾವುಗಳನ್ನು ಅಲ್ಲಿಗೆ ಕರೆಸಿ ಅವುಗಳಿಗೆ ಶಕ್ತಿ ತುಂಬಿ ಸಂಪತ್ತಿನ ರಕ್ಷಣೆಗೆ ನೇಮಿಸುತ್ತಾರೆ. ಮಂತ್ರಗಳ ಮೂಲಕ ಆ ಪ್ರದೇಶವನ್ನು ಬಿಟ್ಟು ಹಾವು ಎಲ್ಲೂ ಹೋಗದ ಹಾಗೆ ದಿಗ್ಬಂಧನ ಮಾಡ್ತಾರೆ. ಹಾಗಾಗಿ ಹಾವುಗಳು ಎಲ್ಲೂ ಹೊರಗೆ ಹೋಗುವುದಿಲ್ಲ. ಅವುಗಳನ್ನು ನೇಮಿಸಿದ ಜಾಗಕ್ಕೆ ಬೇರೆ ಯಾರಾದರೂ ಹೋದರೆ ಆ ಹಾವುಗಳು ಕಚ್ಚಿ ಸಾಯಿಸುತ್ತವೆ. ಎಷ್ಟೋ ಬಾರಿ ಸ್ವತಃ ನಾಗಬಂಧ ಹಾಕಿದ ತಾಂತ್ರಿಕರಿಗೂ ಸಹ ಆ ಜಾಗಕ್ಕೆ ಪ್ರವೇಶ ಇರಲ್ಲ. ಈ ನಾಗಬಂಧವನ್ನು ಬಿಡಿಸೋಕೆ ಇರುವ ಏಕೈಕ ಮಾರ್ಗ ಗರುಡ ಮಂತ್ರ. ನಮ್ಮ ಪುರಾಣಗಳ ಪ್ರಕಾರ ನಮ್ಮ 8 ದಿಕ್ಕುಗಳಿಗೂ ಒಂದೊಂದು ನಾಗದೇವತೆ ಕಾವಲುಗಾರರಾಗಿರ್ತಾರೆ. ಇದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಆದರೆ ಈ ನಾಗಬಂಧ ಹಾಕಿರುವ ಪ್ರದೇಶದಲ್ಲಿ ಯಾವ ದಿಕ್ಕಿನ ನಾಗದೇವತೆಯನ್ನು ಆಧಾರವಾಗಿಟ್ಟುಕೊಂಡು ನಾಗಬಂಧ ಹಾಕಿದ್ದಾರೆ ಎಂಬುದು ಸರಿಯಾಗಿ ಗೊತ್ತಾಗಿಲ್ಲ. ಅದು ಗೊತ್ತಾದರೆ ಯಾವ ಮಂತ್ರಗಳಿಂದ ಬಂಧ ಹಾಕಿದ್ದಾರೆ ಅಂತ ಗೊತ್ತಾದರೆ ಅದೇ ಮಂತ್ರಗಳ ಜೊತೆಗಿನ ಗರುಡ ಪುರಾಣ ಮಂತ್ರವನ್ನು ಪಠಿಸಿದರೆ, ನಿಯಮದ ಪ್ರಕಾರ ನಡೆಸಿದರೆ ನಾಗಬಂಧ ಬಿಡಿಸಬಹುದು. ಮತ್ತೆ ವಾಸ್ತವಕ್ಕೆ ಬಂದರೆ ಈಗ ತೆರೆದ 5 ಕೊಠಡಿಗಳು ಚಿನ್ನದಿಂದ ಭರ್ತಿಯಾಗಿರೋದನ್ನು ಕಂಡು 6ನೇ ಕೊಠಡಿಯನ್ನು ಬಲವಂತವಾಗಿ ತೆರೆಯಲು ಹೋದ ಸರ್ಕಾರವೇ ನೇಮಿಸಿದ ಅಧಿಕಾರಿಯೊಬ್ಬರು ನಿಗೂಢವಾಗಿ ಸತ್ತೋದ್ರು. ಅವತ್ತಿಂದ ಈ ಕೋಣೆಯನ್ನು ತೆರೆಯುವ ಸಾಹಸವನ್ನು ಯಾರೂ ಮಾಡಿಲ್ಲ. ಈ ಕೋಣೆಯನ್ನು ತೆರೆದರೆ ಅನಾಹುತ ಸಂಭವಿಸಬಹುದು ಎಂಬ ಊಹಾಪೋಹಗಳು ಹರಿದಾಡಿದವು. ಆದರೆ ಬ್ರಿಟಿಷ್ ಕಾಲದಲ್ಲಿ ಈ ಕೋಣೆಯನ್ನು ತೆರೆಯಲಾಗಿತ್ತಂತೆ. ಎಮಿಲಿ ಗಿಲ್ಕ್ರಿಸ್ಟ್ ಎಂಬ ಮಹಿಳೆ ಭಾರತದ ಪ್ರವಾಸ ಮಾಡ ಬಯಸಿದ್ರು. ಎ ಗೈಡ್ ಬುಕ್ ಫಾರ್ ದ ವಿಸಿಟರ್ ಎಂಬ ಪುಸ್ತಕವನ್ನು ಸಹ ಬರೆದಿದ್ರು. ಈ ಬುಕ್ನ ಪ್ರಕಾರ 1908ರಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಆ ಸೀಕ್ರೆಟ್ ಕೊಠಡಿಗಳ ಪೈಕಿ 6 ಕೊಠಡಿಗಳ ಪೈಕಿ ಈ ಬಿ ಕೊಠಡಿಯನ್ನು ತೆರೆಯಲಾಗಿತ್ತು. ಈ ಪುಸ್ತಕದ ಪ್ರಕಾರ ಈ ತೆರೆದಿರುವ 5 ಕೋಣೆ ಆದಿಶೇಷನಿಗೆ ಸೇರಿದ್ದು. ಉಳಿದ ಈ ಬಿ ಕೊಠಡಿ ಸಾಕ್ಷಾತ್ ಶ್ರೀ ನಾರಾಯಣನ ಖಜಾನೆ ಎಂದು ಉಲ್ಲೇಖಿಸಲಾಗಿದೆ. 100 ರಾಜಮನೆತನಗಳು ಈ ಕೋಣೆಯನ್ನು ಭದ್ರಪಡಿಸಿದ್ದರಂತೆ. ಇಷ್ಟಾದರೂ ಸಹ ಆಡಳಿತ ಮಂಡಳಿಯ ವಿರುದ್ಧವಾಗಿ ಬ್ರಿಟಿಷರು ಈ ಕೋಣೆಯನ್ನು ತೆರೆದಿದ್ದರಂತೆ. ಆಗ ಈ ನಾಗಬಂಧ ಯಾವುದೂ ಇರಲಿಲ್ಲ. ಅವತ್ತು ಈ ಬಿ ಕೋಣೆ ತೆರೆದವರು ಹೇಳುವ ಪ್ರಕಾರ ಅದರಲ್ಲಿ ಈಗ ಸಿಕ್ಕಿರೋದಕ್ಕಿಂತ 10 ಪಟ್ಟು ಹೆಚ್ಚಿನ ಸಂಪತ್ತು ಇದೆ ಎನ್ನಲಾಗಿದೆ. ಅದರಲ್ಲಿ ಚಿನ್ನ, ಮುತ್ತು, ವಜ್ರ, ವೈಡೂರ್ಯ, ಅತಿ ಅಮೂಲ್ಯವಾದ ಶ್ರೀರಾಮನ ಕೈಬರಹದ ಶುದ್ಧ ಚಿನ್ನದ ಹಲಗೆ ಇದೆಯಂತೆ. ಆಳೆತ್ತರದ ಚಿನ್ನದ ವಿಗ್ರಹಗಳು, ದೊಡ್ಡ ದೊಡ್ಡ ಟ್ರಂಕ್ಗಳು, ಲಕ್ಷಾಂತರ ಚಿನ್ನದ ನಾಣ್ಯಗಳಿವೆಯಂತೆ. ನಮ್ಮ ಜೀವಮಾನದಲ್ಲೇ ನಾ ಕಂಡ ವೈಭೋಗವಿದು. ಅಷ್ಟು ಕಡುಗೊಟ್ಟು ಕೋಣೆಯಲ್ಲೂ ಚಿನ್ನದ ಹೊಳಪು ಕೋಣೆಯನ್ನು ಹೊಳೆಯುವಂತೆ ಮಾಡಿತ್ತು. ಆದರೆ ಅಲ್ಲಿ ಒಂದು ನಿಗೂಢ ಶಕ್ತಿ ಇದೆ. ಒಂದು ಚಿಕ್ಕ ಕಿಡಿ ಇಡೀ ಕೋಣೆಯನ್ನು ಬೆಳಗಿಸುತ್ತಂತೆ. ಆ ಕೋಣೆಯಲ್ಲಿ ಒಂದು ಅತ್ಯಮೂಲ್ಯ ನಾಗಮಣಿ ಇದೆ. ಅದಕ್ಕೆ ಸ್ವತಃ ಆದಿಶೇಷನೇ ಕಾವಲಾಗಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ ಆ ಬುಕ್ನಲ್ಲಿ. ಆ ಕೋಣೆಯನ್ನು ತೆರೆದವರು ಸ್ವಲ್ಪ ದಿನಗಳಲ್ಲೇ ಕುಟುಂಬ ಸಮೇತ ಸತ್ತೋದ್ರಂತೆ. ಆ ಬ್ರಿಟಿಷ್ ಅಧಿಕಾರಿ ಹಾವು ಕಚ್ಚಿ ಸತ್ತನಂತೆ. ಸಂಪತ್ತಿನ ಸುತ್ತಲೂ ಕಾಳಿಂಗ ಸರ್ಪಗಳು ಸುತ್ತುತ್ತಿದ್ದವಂತೆ. ಬುಕ್ ಬರೆದ ಮಹಿಳೆ ಸಹ ತನ್ನ ದೇಶಕ್ಕೆ ವಾಪಸ್ ಹೋಗುವಾಗ ತನ್ನ ಸಾವು ಖಚಿತವೆಂದು ತಿಳಿದು ಹಡಗು ಹತ್ತಿದ ಮರುಕ್ಷಣವೇ ಈ ಬುಕ್ನ ಬರೆಯಲು ಶುರು ಮಾಡಿದ್ದಳಂತೆ. ತನ್ನ ದೇಶ ತಲುಪುವಷ್ಟರಲ್ಲೇ ಅವಳ ಸ್ಥಿತಿ ಸಾಯುವ ಹಂತದಲ್ಲಿತ್ತು. ಆದ್ದರಿಂದ ಈ ಪುಸ್ತಕವನ್ನು
ಹಣವನ್ನು ಆಫೀಸರ್ ಒಬ್ಬರಿಗೆ ನೀಡಿ ಹೋದ ಮಹಿಳೆ ಮತ್ಯಾವತ್ತೂ ಬರಲಿಲ್ಲವಂತೆ. ಆ ಮಹಿಳೆಯ ಸುಳಿವೇ ಇಲ್ಲದಾಯ್ತಂತೆ. ಆ ಘಟನೆಯ ನಂತರವೇ ಈ ಕೋಣೆಗೆ ನಾಗಬಂಧವನ್ನು ಹಾಕಲಾಯ್ತಂತೆ. ಅಂದಿನಿಂದ ಇವತ್ತಿನವರೆಗೂ ಈ ಕೋಣೆಯನ್ನು ತೆರೆಯಲು ಸಾಧ್ಯವಾಗಿಲ್ಲ. ನಿಜವಾಗಿಯೂ ಈ ಕೋಣೆ ಭಯ ಮತ್ತು ಭಕ್ತಿಗಳನ್ನು ಹೊತ್ತು ಮಲಗಿದಂತಿದೆ. ಈ ಸಂಪತ್ತು ಎಲ್ಲಿಂದ ಬಂತು ಅನ್ನೋದಾದರೆ ಅನೇಕ ರಾಜಮನೆತನದವರು ದಾನ ಧರ್ಮ ಮಾಡಿದ್ರಂತೆ. ಭಾರತದ ಹೊರ ದೇಶದವರು ಸಹ ಅಪಾರ ಪ್ರಮಾಣದ ಸಂಪತ್ತಿನ ಕೊಡುಗೆಗಳನ್ನು ಕೊಟ್ಟಿದ್ರಂತೆ. ಇಷ್ಟು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ರಹಸ್ಯವಾಗಿದೆ. ನನಗೆ ತಿಳಿದಷ್ಟನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇದಕ್ಕೂ ನನ್ನ ಮುಂಚಿನ ಯೂಟ್ಯೂಬ್ ಚಾನಲ್ನ ನೀವು ಕುಟುಂಬ ಸದಸ್ಯರಾಗಿದ್ದರೆ ದಯವಿಟ್ಟು ಈ ಚಾನಲ್ಗೂ ನಿಮ್ಮ ಸಪೋರ್ಟ್ ನೀಡಿ ಅಂತ ಕೇಳ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ 4 ಬಾರಿ ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಸತತ ಪ್ರಯತ್ನವೇ ಸಾಧನೆಯ ಫಲ ಎಂದು ನಂಬಿ ಮತ್ತೊಮ್ಮೆ ನಿಮ್ಮನ್ನು ನಂಬಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಎಂದು ನಂಬಿ ಮತ್ತೊಮ್ಮೆ ಚಾನಲ್ನ ಓಪನ್ ಮಾಡಿದ್ದೇನೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಿಂದಿನ ಚಾನಲ್ನ ಕುಟುಂಬದವರಾಗಿದ್ದರೆ ಹಾಯ್ ಎಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.